ಅಲ್ಲೂ ಕೂಡ ನಾವು ತುಂಬಾ ಪ್ರಗತಿಯನ್ನ ಮಾಡಿದ್ದೇವೆ. ಆರಂಭದಲ್ಲಿ ಹೇಳಿದಾಗೆ 73,000ದಿಂದ ಈಗ ಸುಮಾರು ಒಂದು 7,000ಕ್ಕೆ ಬಂದಿದೆ. ಸೊ 90% ಓಲ್ಡ್ ಪೆಂಡೆನ್ಸಿ ಡಿಸ್ಪೋಸಲ್ ಅದು 1 ಪಾಯಿಂಟ್ ಆಯಿತು. ಆದರೆ ಬೇರೆ ಕೆಲಸಗಳಲ್ಲೂ ಕೂಡ ಸಾಕಷ್ಟು ಪ್ರಗತಿ ಆಗಿದೆ. ಅದು ಭೌತಿಕ ಖಾತೆಯಲ್ಲೂ ಈಗ 14 ಲಕ್ಷ ನಾವು ದಾಟಿದ್ದೇವೆ. ಹಾಗೆ ಕೋಡಿ ದುರಸ್ತಲ್ಲೂ ಕೂಡ ಸುಮಾರು 2-2.5 ಲಕ್ಷ ನಾವು ಸರ್ವೆಗೆ ಆದೇಶ ಆಗಿ ಆಲ್ಮೋಸ್ಟ್ ಹತ್ರ 2 ಲಕ್ಷವರೆಗೂ ಸರ್ವೆ ಆಗ್ತಾ ಇದೆ. ಹಾಗೂ ಎಲ್ಲ RRT ನಾವು ಕರೆಕ್ಷನ್ಸ್ ಅನ್ನು ಕೂಡ ಈಗ ಸ್ವಲ್ಪ ಒಂದು ಹಂತಕ್ಕೆ ವಿಸಿಬಿಲಿಟಿ ಇದೆ. ಆಧಾರ್ ಸೀಡಿಂಗ್ ಆಗ್ಬೋದು. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಆಫೀಸ್ ಅಡಾಪ್ಷನ್ ಈಗ ಅದು ಕೂಡ ನಾವು ಇಲ್ಲಿವರೆಗೆ ತಾಲೂಕು ಆಫೀಸು ನಾಡ್ ಕಚೇರಿವರೆಗೆ ಆಗಿದೆ. ಸುಮಾರು ಕಡೆ VA ವರ್ಗೂ ಕೂಡ ಆಗಿದೆ. ಆದರೆ ನಾವು ಈಗ ನಾನು ಎಲ್ಲ ಕಡೆ ಹೇಳಿದ್ದೇನೆ, ಮೇ ಎಂಡ್ಗೆ VA ವರ್ಗೂ ಕೂಡ ಆಫೀಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಗತಿ ಇಲಾಖೆಯಲ್ಲಿ ಆಗಿದೆ. ಅದು ಎಲ್ಲ ತಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಇನ್ನೂ ಆಗಬೇಕಾಗಿರೋದು ತುಂಬಾ ಇದೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇಲ್ಲಾಂದ್ರೆ ಸಾರ್ವಜನಿಕರು ಏನೆಲ್ಲ ಆಗ್ಬಿಟ್ಟಿದೆ ಅಂತ ಇವರು ಮಾತಾಡ್ತಾರೆ ಅನ್ನೋ ಭಾವನೆ ಬರೋದು ಬೇಡ. ಇನ್ನೂ ಆಗಬೇಕಾಗಿರೋ ಕೆಲಸ ಇದೆ. ಮತ್ತು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಿಲ್ಲ. ಆದರೆ ಸುಮಾರು ಜನ, ಕೆಲವರು ನಾವು ಎಷ್ಟೇ ಹೇಳಿದ್ರು ಕೂಡ ಅವರ ವಾಡಿಕೆ ಬದಲಾಗದೇ ಇರೋರು ಇದ್ದಾರೆ. ಆದರೆ ಅವರು ಒಂದು ಕಡೆ ಇರೋದು ನಿಜ. ಆದರೆ ಮತ್ತೊಂದು ಕಡೆ ಒಳ್ಳೆ ಕೆಲಸ ಮಾಡ್ತಾ ಇರುವ ಅಧಿಕಾರಿಗಳು ಇದ್ದಾರೆ. ನಮ್ಮ ಒಟ್ಟಾರೆ ಟೀಮ್ ವರ್ಕ್ ಇಂದ ಸಾಕಷ್ಟು ಪ್ರಗತಿ ಆಗಿದೆ. ಸೊ ತಮ್ಮೆಲ್ಲರಿಗೂ ಕೂಡ ಈ ಸರ್ಕಾರ 3 ವರ್ಷ ಪೂರೈಸುವ ಸಂದರ್ಭದಲ್ಲಿ ಧನ್ಯವಾದಗಳು. ಆದರೆ ಇನ್ನೂ ಮಾಡಬೇಕಾಗಿರೋ ಕೆಲಸ ಸಾಕಷ್ಟು ಇರೋದ್ರಿಂದ ನಾವೆಲ್ಲ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಒತ್ತಾಯ ಮಾಡ್ತೇನೆ. ಈ 19ನೇ ತಾರೀಕು ತುಮಕೂರಿನಲ್ಲಿ ನಾವು ಕಂದಾಯ ಇಲಾಖೆ ವತಿಯಿಂದ ಅಲ್ಲಿ ಸುಮಾರು 1,50,000 ಕುಟುಂಬಗಳಿಗೆ ನಾವು ನಾನಾ ಸೌಲಭ್ಯ ಸೇವೆಗಳನ್ನು ಮಾಡಿಕೊಟ್ಟಿದ್ದೇವೆ. ಅವುಗಳ ಸಮರ್ಪಣೆ ಕಾರ್ಯಕ್ರಮ ಮೇ 19ಕ್ಕೆ ತುಮಕೂರಿನಲ್ಲಿ ಇದೆ. ಯಾರ್ಯಾರಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ತಾವೆಲ್ಲ ಬಂದು ಭಾಗವಹಿಸಬೇಕು ಅಂತ ತಮಗೆ ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದೇನೆ. ಸೊ ಒಟ್ಟಾರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಈಗ ರಿವ್ಯೂ ಅಲ್ಲಿ ಹೇಳಿದ ಪಾಯಿಂಟ್ಸ್ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಮುಂದಿನ ಸಭೆ ಅಷ್ಟರೊಳಗಡೆ ಅವುಗಳನ್ನು ಸುಧಾರಣೆ ಮಾಡಬೇಕು. ಹಾಗೂ ಇನ್ನಷ್ಟು ಹೆಚ್ಚಿನ ಒಂದು ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಿ ಮತ್ತಷ್ಟು ಜನಗಳ ಕೆಲಸ ಆಗುವಂತೆ ಸುಧಾರಣೆ ತರೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ ಎಲ್ಲರಿಗೂ.